ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಗ್ರಹಗಳ ಪ್ರಭಾವ ಹೋಮ ಯಾಕೆ ಮಾಡಬೇಕು, ಗ್ರಹಶಾಂತಿ, ಜಪ ತಪ ಮತ್ತು ಉಪಾಸನೆಯ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ವ್ಯಾಖ್ಯಾನನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ವೈಜ್ಞಾನಿಕ ವ್ಯಾಖ್ಯಾನ ಏನಪ್ಪ ಅಂದರೆ ಸೈಂಟಿಫಿಕ್ ಪರ್ಸ್ಪೆಕ್ಟಿವ್ ಏನಪ್ಪ ಅಂದರೆ ಹೋಮದ ವೈಜ್ಞಾನಿಕ ಪ್ರಭಾವ ವಾತಾವರಣ ಶುದ್ಧೀಕರಣ ಆಗುತ್ತೆ ಅಂತ. ಈ ಹೋಮದಲ್ಲಿ ಬಳಸುವ ಸಾಮಗ್ರಿಗಳು ಯಾವುದು, ಈ ಸಮಿತಿಗಳು ಇರ್ತಕ್ಕಂಥ ಉದುಂಬರ, ಅರಳಿ, ಕಲಾಶ, ಗೋಘೃತ, ಅಗ್ನಿಯ ಉಷ್ಣತೆಯಲ್ಲಿ ಅದು ಹೋಮವನ್ನು ಮಾಡಿದಾಗ ಈ ಅದೆಲ್ಲವೂ ಸುಟ್ಟಾಗ, ಮೇಲಿನ ಎಲ್ಲ ದ್ರವ್ಯಗಳು ಸುಟ್ಟಾಗ ಅದೇನಾಗುತ್ತೆ ಅಂದರೆ ವಾಯುವಿಗೆ ಆ್ಯಂಟಿಸೆಪ್ಟಿಕ್ ಗುಣ ನೀಡುತ್ತೆ. ಇದು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಸಿದ್ಧ ಆಗಿರ್ತಕ್ಕಂಥದ್ದು. ಆಯುರ್ವೇದಿಯ ಶಕ್ತಿಯ ಉತ್ಪತ್ತಿ ಏನು ಅಂದರೆ ಹೋಮದಲ್ಲಿ ಹಗಲಿಗೆ ಯೋಗ್ಯ ಉಷ್ಣಶಕ್ತಿ ಸೃಷ್ಟಿಯಾಗುತ್ತೆ. ಇದು ಆಕರ್ಷಿಸುವ ಗ್ರಹಶಕ್ತಿಯ ತುಲನೆಯನ್ನು ತರುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳ್ಬೋದು. ಧ್ವನಿಯ ಸ್ಪಂದನ ಏನಪ್ಪ ಅಂದರೆ ಹೋಮದಲ್ಲಿ ಉಚ್ಚಾರ ಮಾಡ್ತಕ್ಕಂಥ ಮಂತ್ರಗಳ ನಾದಶಕ್ತಿ, ಸೌಂಡ್ ವೇವ್ಸು ಸ್ಪಂದನೆ ಅಂದರೆ ವೈಬ್ರೇಷನ್ ಉಂಟು ಮಾಡುತ್ತೆ. ಇದು ಮಾನವ ದೇಹದ ಈ ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಅಂತಾರೆ. ಅದಕ್ಕೆ ಎನರ್ಜಿ, ಚೇತನವನ್ನು ತುಂಬುತ್ತೆ ಅಂತ ಹೇಳ್ಬೋದು. ಜಪದ ವೈಜ್ಞಾನಿಕ ಪ್ರಭಾವ ಏನಪ್ಪ ಅಂದರೆ ಮನಸ್ಸಿನ ಸಮತೋಲನ ನೀಡುವುದು. ನಿರಂತರ ಜಪ ಮಾಡುವಾಗ ದೇಹದ ಪರ ಸಂವಾದ ವ್ಯವಸ್ಥೆಯಲ್ಲಿ ನರ್ವಸ್ ಸಿಸ್ಟಮ್ ನಿಶ್ಚಿತ ಶಾಂತಿ ಉಂಟಾಗುತ್ತೆ. ಅಂದರೆ ನರಗಳಿಗೆ ಬಲ ಕೊಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಧ್ವನಿಯ ಪ್ರತಿಧ್ವನಿ ಎಕೋ ಎಫೆಕ್ಟ್ಸ್ ಏನಪ್ಪ ಅಂದರೆ ಪವಿತ್ರ ಮಂತ್ರಗಳ ಉಚ್ಚಾರಣೆಯು ಮೆದುಳಿನ ಆಲ್ಫಾ ಬೀಟಾ ತರಂಗಗಳಿಗೆ, ಬ್ರೈನ್ ವೇವ್ಸ್ ಅಂತ ಏನು ಹೇಳ್ತಾರೆ, ಅದಕ್ಕೆ ಒತ್ತಡವನ್ನು ಕಡಿಮೆ ಮಾಡಿ ಶಾಂತ ಮನೋಸ್ಥಿತಿಯನ್ನು ನೀಡುತ್ತೆ ಅಂತ, ಉಂಟು ಮಾಡುತ್ತೆ ಅಂತ. ಆತ್ಮಶುದ್ಧೀಕರಣ ಮತ್ತು ಮೆದುಳಿನ ಕ್ರಿಯಾಶೀಲತೆ ಕೂಡ ಉಂಟಾಗುತ್ತೆ. ಹಾಗೆ ಹೃದಯದ ನಾಡಿಗಳಿಗೆ ಸ್ಪಂದನ ನೀಡುವ ಮೂಲಕ ಜಪ ನಮ್ಮ ಶ್ವಾಸಕೋಶ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಆತ್ಮಶುದ್ಧೀಕರಣ ಮತ್ತು ಮೆದುಳಿನ ಕ್ರಿಯಾಶೀಲತೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಈ ತಪಸ್ಸಿನ ವೈಜ್ಞಾನಿಕ ಪ್ರಭಾವ ಏನಪ್ಪ ಅಂದರೆ ಉಪವಾಸದ ಶಕ್ತಿಯು ಜೀವಕೋಶಗಳ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತೆ. ನಿರಂತರ ಧ್ಯಾನದಿಂದ ಮೆದುಳಿನ ಡೋಪಮೈನ್ ಮತ್ತು ಸೆರೋಟೋನಿನ್ ಪ್ರಮಾಣ ಹೆಚ್ಚಾಗಿ ಮನುಷ್ಯ ಧೈರ್ಯ ಮತ್ತು ಶಾಂತಿಯನ್ನು ಪಡಿತಾನೆ. ಅದಾದಮೇಲೆ ಉಪವಾಸ ಈ ವೈಜ್ಞಾನಿಕ ಪ್ರಭಾವ ಏನಪ್ಪ ಅಂದರೆ ಧಾರ್ಮಿಕ ಆಚರಣೆಗಳಿಂದ ಮೈಂಡ್ಫುಲ್ನೆಸ್ ಬೆಳೆಯುತ್ತೆ, ಹೃದಯದ ಚಕ್ರವನ್ನು ಚೇತರಿಸುತ್ತೆ, ಇದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತೆ ಅಂತ ಹೇಳೋದು. ಈ ಆಧ್ಯಾತ್ಮಿಕ ವ್ಯಾಖ್ಯಾನ, ಸ್ಪಿರಿಚುವಲ್ ಪರ್ಸ್ಪೆಕ್ಟಿವ್ ಏನಪ್ಪ ಅಂತಂದರೆ ಹೋಮದ ಆಧ್ಯಾತ್ಮಿಕ ಮಹತ್ವ. ಹೋಮವನ್ನು ವೇದಗಳಲ್ಲಿ ಯಜ್ಞನ ಆಧಾರ ಅಂತಲೇ ಕರೆಯಲಾಗುತ್ತೆ. ಅಗ್ನಿಯು ಗ್ರಹಗಳ ಶಕ್ತಿ ಮತ್ತು ಭಗವಂತನ ಅನುಗ್ರಹವನ್ನು ಸಮರ್ಥವಾಗಿ ಆಕರ್ಷಿಸಲು ಮತ್ತು ಶುದ್ಧೀಕರಿಸಲು ಬಳಸಲಾಗುತ್ತೆ ಅಂತ ಹೇಳ್ಬೋದು. ಹೋಮದ ಅಗ್ನಿ ದೈವಿ ಶಕ್ತಿಯನ್ನು ಆಮಂತ್ರಿಸಿ ಮನುಷ್ಯನ ಪಾಪಕ್ಷಯ ಮತ್ತು ಪುಣ್ಯ ಸಂಚಯಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಜಪದ ಆಧ್ಯಾತ್ಮಿಕ ಮಹತ್ವ ಏನಪ್ಪ ಅಂದರೆ ಜಪವನ್ನು ವೇದ ಮತ್ತು ಉಪನಿಷತ್ತಿನಲ್ಲಿ ನಾದ ಬ್ರಹ್ಮ ಅಂತಲೇ ಕರೆಯಲಾಗುತ್ತೆ. ಮಂತ್ರ ಜಪದಿಂದ ಆಂತರಿಕ ಶಕ್ತಿ ಚೇತನಗೊಳ್ಳುತ್ತೆ, ನೈತಿಕ ಶುದ್ಧತೆ ಮತ್ತು ದೈವಿ ಅನುಗ್ರಹ ವೃದ್ಧಿ ಉಂಟಾಗುತ್ತೆ ಅಂತ ಹೇಳ್ಬೋದು. ಈ ಜಪದಿಂದ ಜಪ ಅರ್ಥಾತ್ ಏನಂದರೆ ನಿರಂತರವಾಗಿ ಧ್ವನಿಯ ಪ್ರಭಾವ ಅಂತ ಹೇಳ್ಬೋದು, ಮನಸ್ಸಿನಲ್ಲಿ ಮೂಡಿಬರುತ್ತೆ ಅಂತ
ಹೇಳ್ಬೋದು. ತಪಸ್ಸಿನ ಆಧ್ಯಾತ್ಮಿಕ ಮಹತ್ವ ಏನಪ್ಪ ಅಂದರೆ, ತಪಸ್ಸು ಗ್ರಹಗಳ ಪ್ರಭಾವವನ್ನು ತಿದ್ದುವ ಶಕ್ತಿಯಾಗಿದೆ ಅಂತಲೇ ಹೇಳ್ತೀವಿ. ತಪೋಶಕ್ತಿ ವೃದ್ಧಿಯಾದಂತೆ ಗುರು, ಪಿತೃ ಮತ್ತು ದೇವತೆಗಳ ಅನುಗ್ರಹ ಖಂಡಿತವಾಗಿಯೂ ನಾವು ಪಡೆಯಬಹುದು. ತಪಸ್ಸಿನ ದ್ವಾರ ಪೂರ್ವಜನ್ಮದ ಪಾಪಗಳು ಕಡಿಮೆಯಾಗುತ್ತೆ ಮತ್ತು ಆಧ್ಯಾತ್ಮಿಕ ಏಳಿಗೆ ದೊರೆಯುತ್ತೆ. ಉಪವಾಸದಿಂದ ಏನಪ್ಪ ಪ್ರಯೋಜನ ಅಂತಂದರೆ, ಅದರ ಆಧ್ಯಾತ್ಮಿಕ ಮಹತ್ವ ಏನಪ್ಪ ಅಂದರೆ, ದೇವತಾ ಉಪಾಸನೆಯಿಂದ ಗ್ರಹದೋಷ ನಿವಾರಣೆ ಮತ್ತು ಮೋಕ್ಷದ ಮಾರ್ಗ ದೊರೆಯುತ್ತೆ ಅಂತ ಹೇಳಿದರು. ಪ್ರತಿಯೊಂದು ಗ್ರಹದ ಶಕ್ತಿಯನ್ನು ಉಪಾಸನೆಯ ಮೂಲಕ ಸಮತೋಲನಗೊಳಿಸ್ಬೋದು ಅಂತ ಹೇಳ್ಬಿಟ್ಟು ಹೇಳ್ಬೋದು. ದೇವತೆಗಳ ಆರಾಧನೆಯ ಮೂಲಕ ಭಗವಂತನ ಕೃಪೆಯಿಂದ ಗ್ರಹಗಳ ಅನುಕೂಲತೆ ಪಡೆಯಬಹುದು ಅಂತ ಕೂಡ ಹೇಳ್ಬೋದು. ಗ್ರಹಶಾಂತಿ ವಿಧಾನಗಳ ಸಂಕ್ಷಿಪ್ತ ಸಾರ ಏನಪ್ಪ ಅಂದರೆ, ಹೋಮದಿಂದ ಈ ವೈಜ್ಞಾನಿಕ ಪ್ರಭಾವ ಏನಂದರೆ ವಾತಾವರಣ ಶುದ್ಧೀಕರಣ, ಪ್ರಾಣದ ಶಕ್ತಿ ವೃದ್ಧಿ ಉಂಟಾಗುತ್ತೆ. ಅದೇ ಹೋಮದ ಆಧ್ಯಾತ್ಮಿಕ ಪ್ರಭಾವ ಏನಂದರೆ ಪಾಪಕ್ಷಯ, ಪುಣ್ಯ ಸಂಚಯ, ದೇವತಾ ಅನುಗ್ರಹ ಕೂಡ ಸಿಗುತ್ತೆ ಅಂತ. ಜಪದಿಂದ ವೈಜ್ಞಾನಿಕ ಪ್ರಭಾವ ಏನಪ್ಪ ಅಂದರೆ ಮನಸ್ಸಿಗೆ ಶಾಂತಿ, ಮೆದುಳಿನ ಶಕ್ತಿವರ್ಧನೆ ಉಂಟಾಗುತ್ತೆ. ಹಾಗೆಯೇ ಜಪದಿಂದ ಆಧ್ಯಾತ್ಮಿಕ ಪ್ರಭಾವ ಏನಪ್ಪ ಅಂದರೆ ಆಂತರಿಕ ಶಕ್ತಿ ನಮಗೆ ಹೆಚ್ಚಾಗುತ್ತೆ, ಆಧ್ಯಾತ್ಮಿಕ ಚೇತನ ಉಂಟಾಗುತ್ತೆ, ದೇವತಾ ಅನುಗ್ರಹ ಕೂಡ ಸಂಪೂರ್ಣವಾಗಿ ನಮಗೆ ದೊರಕುತ್ತೆ. ಈ ತಪಸ್ಸಿನಿಂದ ವೈಜ್ಞಾನಿಕ ಪ್ರಭಾವ ಏನಪ್ಪ ಅಂದರೆ ಜೀವಕೋಶ ಶುದ್ಧೀಕರಣ ಉಂಟಾಗುತ್ತೆ, ಮೆದುಳಿನ ಶಕ್ತಿ ಏರಿಕೆ ಆಗುತ್ತೆ. ಮತ್ತು ಈ ತಪಸ್ಸಿನಿಂದ ಆಧ್ಯಾತ್ಮಿಕ ಪ್ರಭಾವ ಏನು ಹೇಳುತ್ತೆ ಅಂದರೆ ಪೂರ್ವಜನ್ಮದ ಪಾಪಕ್ಷಯ ಉಂಟಾಗಿ ಮೋಕ್ಷದ ಮಾರ್ಗ ನಮಗೆ ಸುಲಭ ಆಗುತ್ತೆ. ಉಪಾಸನೆಯಿಂದ ವೈಜ್ಞಾನಿಕ ಪ್ರಭಾವ ಏನಪ್ಪ ಅಂದರೆ ಮನೋಶಕ್ತಿ ಏರಿಕೆ ಆಗುತ್ತೆ, ಬುದ್ಧಿಮತ್ತೆ ವೃದ್ಧಿ ಆಗುತ್ತೆ. ಹಾಗೆ ಆಧ್ಯಾತ್ಮಿಕ ಪ್ರಭಾವ ಇದರಿಂದ ಏನಪ್ಪ ಉಪಾಸನೆ ಇದು ಅಂದರೆ ದೇವತಾ ಅನುಗ್ರಹ ಮತ್ತು ಭಕ್ತಿಯ ವೃದ್ಧಿ ಉಂಟಾಗುತ್ತೆ ಅಂತ ಹೇಳ್ಬೋದು. ಈ ಅಂತಿಮವಾಗಿ ಏನಪ್ಪ ಹೇಳ್ಬೋದು ಅಂದರೆ ಹೋಮದ ಮೂಲಕ ಪಾಪಕ್ಷಯ ಮತ್ತು ಶಕ್ತಿ ಶುದ್ಧೀಕರಣ ಆಗುತ್ತೆ. ಜಪದ ಮೂಲಕ ಗ್ರಹಗಳ ಒಳ್ಳೆಯ ಸ್ಪಂದನ ಮತ್ತು ಶ್ರೇಯಸ್ಸಿನ ವೃದ್ಧಿ ಉಂಟಾಗುತ್ತೆ. ತಪಸ್ಸಿನಿಂದ ಅಂತರಂಗದ ಶುದ್ಧತೆ ಮತ್ತು ಪಿತೃದೇವತೆ ಅನುಗ್ರಹ ಉಂಟಾಗುತ್ತೆ. ಉಪಾಸನೆಯಿಂದ ಆಧ್ಯಾತ್ಮಿಕ ಏಳಿಗೆ ಮತ್ತು ಭಗವತ್ ಪ್ರಾಪ್ತಿ ಉಂಟಾಗುತ್ತೆ. ಹೋಮ, ಜಪ, ತಪ ಮತ್ತು ಉಪಾಸನೆಯ ಪ್ರಭಾವದಿಂದ ಎಲ್ಲರಿಗೂ ಶಾಂತಿ, ಶ್ರೀಮಂತಿಕೆ, ಐಶ್ವರ್ಯ, ನೆಮ್ಮದಿ, ಆಧ್ಯಾತ್ಮಿಕ ಬೆಳವಣಿಗೆ ದೊರೆಯುತ್ತೆ ಅಂತ ಹೇಳ್ಬಿಟ್ಟು ಹೇಳಬಹುದು. ಹಾಗೆಯೇ ಇಲ್ಲಿ ಮುಖ್ಯವಾಗಿ ಜಪಕ್ಕೂ ಮತ್ತು ತಪಸ್ಸಿಗೂ ಏನಪ್ಪ ವ್ಯತ್ಯಾಸ ಇದೆ ಅಂತ ನೋಡೋಣ. ಈಗ ಜಪ ಅಂದ್ರೇನು? ಪವಿತ್ರ ಮಂತ್ರವನ್ನು ನಿರಂತರವಾಗಿ ಪುನರಾವರ್ತಿಸುವುದು. ಜಪವು ಮನಸ್ಸನ್ನು ಶುದ್ಧೀಕರಿಸಿ ಗ್ರಹಗಳ ಪ್ರಭಾವವನ್ನು ನಮಗೆ ಹೆಚ್ಚಿಸುತ್ತೆ ಮತ್ತು ಕೆಟ್ಟ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ. ಜಪದ ಪ್ರಯೋಜನ ಏನಪ್ಪ ಅಂದರೆ ಮನೋಶಾಂತಿ ಮತ್ತು ಭಯ ನಿವಾರಣೆಗೆ. ಎರಡನೇದಾಗಿ ಏನಪ್ಪ ಅಂದರೆ ಗ್ರಹದೋಷ ಪರಿಹಾರ ಆಗುತ್ತೆ. ಮೂರನೇದಾಗಿ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ಬೋದು. ಒಂದೊಂದಕ್ಕೂ ಒಂದೊಂದು ಮಂತ್ರ ಇದೆ. ಸೂರ್ಯ ಜಪಕ್ಕೆ ಓಂ ಹ್ರಾಂ ಹ್ರೀಂ ಹೌಂ ಸಹ ಸೂರ್ಯಾಯ ನಮಃ. ಚಂದ್ರ ಜಪಕ್ಕೆ ಓಂ ಶ್ರಾಂ ಶ್ರೀಂ ಸೌಂ ಸಹ ಚಂದ್ರಾಯ ನಮಃ. ಮಂಗಳ ಜಪಕ್ಕೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಬುಧನ ಜಪಕ್ಕೆ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುದ್ಧಾಯ ನಮಃ ಬುಧಾಯ ನಮಃ. ಗುರು ಜಪಕ್ಕೆ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಶುಕ್ರ ಜಪಕ್ಕೆ ಓಂ ಶಾಂ ಶ್ರೀಂ ಸೌಂ ಸಹ ಶುಕ್ರಾಯ ನಮಃ. ಶನಿ ಜಪಕ್ಕೆ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ರಾಹು ಜಪಕ್ಕೆ ಬ್ರಾಂ ಬ್ರೀಂ ಬ್ರೌಂ ಸಹ ರಾಹವೇ ನಮಃ. ಕೇತುವಿಗೆ ಓಂ ಶಾಂ ಶ್ರೀಂ ಸೌಂ ಸಹ ಕೇತವೇ ನಮಃ. ಹೀಗೆ
ನಾವು ಪ್ರತಿನಿತ್ಯ ಕನಿಷ್ಠ 108 ಬಾರಿ ಮಾಡಬೇಕಾಗುತ್ತೆ. ಇದು ಬಿಟ್ಟು ಮುಖ್ಯವಾಗಿ 1008, ಲಕ್ಷ 10,000, ಲಕ್ಷ ಬಾರಿ ಹೀಗೆ ವೃದ್ಧಿ ಜಪದ ತೊಂದರೆಗಳೇನಿದೆ ಅದರ ಮೇಲೆ ಹೆಚ್ಚಿಸ್ತಾ ಹೋಗಬೇಕಾಗತ್ತೆ. ತುಳಸಿ ದಳ ಅಥವಾ ರುದ್ರಾಕ್ಷಿ ಮಾಲೆ ಉಪಯೋಗಿಸಿ ಇದು ಮಾಡೋದ್ರಿಂದ ಒಳ್ಳೆಯದು. ಜಪ ಮಾಡೋದು ತುಂಬ ಒಳ್ಳೆಯದು. ತಪಸ್ಸು ಶ್ರದ್ಧೆ ಮತ್ತು ಭಕ್ತಿಯಿಂದ ಪವಿತ್ರ ಆಚರಣೆಗಳಿಂದ ಆತ್ಮಶುದ್ಧೀಕರಣ ಮತ್ತು ಗ್ರಹದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಈ ಸಮಿತ್ತುಗಳ ಪ್ರಭಾವ ಏನಪ್ಪ ಅಂತಂದರೆ, ಹೋಮದಲ್ಲಿ ಸಮಿತ್ತು ಬಳಸುವ ಶಕ್ತಿಯ ಮರದ ಕಡ್ಡಿಗಳು, ಅಂದರೆ ಹೋಮದಲ್ಲಿ ಹಾಕ್ತಕ್ಕಂಥ ವಿಶೇಷವಾದ ಒಂದು ಔಷಧಿಯ ಕಡ್ಡಿಗಳು ಅಂತೇಳ್ಬಿಟ್ಟು ಅದಕ್ಕೆ ಸಮಿತ್ತು ಅಂತೇಳ್ಬಿಟ್ಟು ಹೇಳ್ತಾರೆ. ಈ ಮಹತ್ವದ ಪಾತ್ರ ವಹಿಸುತ್ತೆ. ಇವು ಏನು ಅಂತಂದರೆ, ಪ್ರತಿ ಗ್ರಹದ ಶಕ್ತಿ ಮತ್ತು ಪ್ರಭಾವವನ್ನು ಸಿದ್ಧಿಗೊಳ್ಳಲು ವೈಶಿಷ್ಟ್ಯಪೂರ್ಣ ಸಮಿತಿಗಳನ್ನು ಬಳಸುವ ಶಾಸ್ತ್ರಪ್ರದ ವಿಧಾನ ಇದೆ. ಇದರಿಂದ ಗ್ರಹಗಳ ಶಕ್ತಿ ಸಮತೋಲನಗೊಳಿಸಲು, ದೋಷಗಳನ್ನು ನಿವಾರಿಸಲು ಮತ್ತು ಒಳ್ಳೆಯ ಸ್ಪಂದನ ಪಡೆಯಲು ಸಾಧ್ಯ ಅಂತ ಹೇಳ್ಬೋದು. ಈ ಸಮಿತಿಗಳ ಆಯ್ಕೆ ಮತ್ತು ಅದರ ವಿಜ್ಞಾನ ಏನಪ್ಪ ಅಂದರೆ, ಸಮಿತಿಗಳು ಆಯ್ಕೆ ಮಾಡುವುದು ಯಾವುದಕ್ಕೆ ವಿಷಯ ಅಲ್ಲ ಅಂತಾರೆ. ಒಂದು ಚಿಕ್ಕ ವಿಷಯ ಅಲ್ಲ ಇದು. ವೇದಶಾಸ್ತ್ರಗಳಲ್ಲಿ ಪ್ರತಿಯೊಂದು ಗ್ರಹದ ಶಕ್ತಿಗೆ ತಕ್ಕಂತೆ ವೃಕ್ಷ, ಮರ, ಸಸಿ, ಗಿಡವನ್ನು ಬಳಸುವುದು ಶ್ರೇಷ್ಠ ಅಂತ ಹೇಳಲಾಗಿದೆ. ಹೋಮದಲ್ಲಿ ಸಮಿತ್ತಿನಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ, ಸಮಿತ್ತು ಒಂಥರ ಬೇರು ಹೊತ್ತಿಗೆ ಅಥವಾ ದೈವಿ ಶಕ್ತಿಯನ್ನು ಅಂತ ಆಕರ್ಷಣೆ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿ ತುಂಬ ಜಾಸ್ತಿ ಇದೆ ಅಂತ ಹೇಳೋದು. ಪ್ರತಿಯೊಂದು ಮರದಲ್ಲಿ ನಿರ್ದಿಷ್ಟ ಕಂಪನ ಶಕ್ತಿ ಮತ್ತು ಔಷಧಿ ಗುಣಗಳಾಗಿದೆ. ಅವು ಗ್ರಹಗಳ ಪ್ರಭಾವವನ್ನು ಸಮತೋಲನಗೊಳಿಸುತ್ತೆ. ಆದ್ದರಿಂದ ಸಮಿತ್ತನ್ನು ಬೆಳೆಸಬೇಕಾಗುತ್ತೆ. ಹೋಮದ ಹೊಗೆ ವಾತಾವರಣನ ಶುದ್ಧಿಗೊಳಿಸುವುದರ ಜೊತೆಗೆ ಮನುಷ್ಯನ ಅವರ ಆಧ್ಯಾತ್ಮಿಕ ಶಕ್ತಿ ಕ್ಷೇತ್ರವನ್ನು ಬದಲಾವಣೆ ಮಾಡುತ್ತೆ. ತುಂಬ ಶಕ್ತಿಯುತವಾಗಿ ಆ ಔರಾನ ನಮ್ಮಲ್ಲಿ ತಯಾರು ಮಾಡುತ್ತೆ, ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ಹೋಮದ ಹೊಗೆ ನಮ್ಮ ಶ್ವಾಸಕೋಶ ಮತ್ತು ಮನಸ್ಸಿಗೆ ಹಿತಕರ ಪ್ರಭಾವ ಬೀರುತ್ತೆ ಅಂತಲೇ ಹೇಳ್ಬೋದು. ಒಂದೊಂದಕ್ಕೂ ಒಂದು ಸಮಿತ್ತುಗಳಿದೆ. ಸೂರ್ಯನಿಗೆ ಅರ್ಕ, ಚಂದ್ರನಿಗೆ ಪಲಾಶ, ಮಂಗಳನಿಗೆ ಖದಿರ, ಬುಧನಿಗೆ ಅಪಾಮಾರ್ಗ, ಗುರುವಿಗೆ ಪಿಪ್ಪಲ ಅಥವಾ ಅರಳಿ ಮರ, ಶುಕ್ರನಿಗೆ ಔದಂಬರ, ಶನಿಗೆ ಶಮಿ, ರಾಹುವಿಗೆ ದೂರ್ವೆ, ಕೇತುವಿಗೆ ಕುಶ ಅಂತ ಹೇಳ್ಬಿಟ್ಟು ಅಂದರೆ ದರ್ಭೆ. ಈ ಸಮಿತಿಗಳನ್ನು ಬಳಸಬೇಕಾಗುತ್ತೆ. ಹಾಗೆ ಬಾಕಿ ಹೋಮಗಳಿಗೂ ಬಾಕಿ ವಿಶೇಷವಾಗಿರ್ತಕ್ಕಂಥ ಸಮಿತಿಗಳು ಹೇಳಿದೆ ಇಲ್ಲಿ. ಪ್ರತಿಯೊಂದು ಮರದ ಸಮಿತ್ತವನ್ನು ನಿರ್ದಿಷ್ಟ ಆಯುರ್ವೇದ ಔಷಧೀಯ ಗುಣವನ್ನು ಹೊಂದಿರುತ್ತೆ. ಅದು ಹೋಮದ ಉಷ್ಣಶಕ್ತಿಯೊಂದಿಗೆ ಆಕಾಶದಲ್ಲಿ ವಿಶಿಷ್ಟ ಅಣ್ವಿಕೆ ಅಂತಂದರೆ ಈ ಮಾಲಿಕ್ಯುಲರ್ ಇದೆಯಲ್ಲ, ಅದು ಆ ಪರಿವರ್ತನೆಯನ್ನು ಉಂಟು ಮಾಡುತ್ತೆ. ಆದ್ದರಿಂದ ಇದರಿಂದ ಗ್ರಹಗಳ ಪ್ರಭಾವ ಹೇಗೆ ತಲುಪುತ್ತೆ ಅಂತಂದರೆ, ಅಗ್ನಿಯಲ್ಲಿ ಸಮಿತ್ತು ಹೋಮವನ್ನು ಮಾಡಬೇಕಾದ್ರೆ ಅದರ ಔಷಧೀಯ ಗುಣಗಳು ವಾತಾವರಣಕ್ಕೆ ಬಿಡುಗಡೆಯಾಗುತ್ತೆ. ಈ ಹೊಗೆ ಶ್ವಾಸಕೋಶದ ಮೂಲಕ ನಮ್ಮ ದೇಹಕ್ಕೆ ಸೇರುತ್ತೆ. ಅದು ಆಕರ್ಷಿಸುವ ಗ್ರಹಶಕ್ತಿಯನ್ನು ಬದಲಾಯಿಸುತ್ತೆ ಅಂತೇಳಿ ಹೇಳ್ಬೋದು. ಹೋಮದ ಕಂಪನ ಶಕ್ತಿ ನಮ್ಮ ದೇಹದ ನಾಡಿಮಂಡಲಕ್ಕೆ ತಲುಪಿ ಗ್ರಹಶಾಂತಿಯನ್ನು ಒದಗಿಸುತ್ತೆ. ದೇವತೆಗಳಿಗೆ ಅರ್ಪಿಸಿದ ಹೋಮದ ಧೂಮ ಹಾಗೂ ಪರಿಮಳ ಸಮಸ್ತ ಗ್ರಹದ ದೋಷವನ್ನು ಶಮನ ಮಾಡುತ್ತೆ ಅಂತ ಹೇಳ್ಬೋದು. ಹೋಮದ ವೇಳೆ ಸಮಿತ್ತನ್ನು ಹೋಮ ಮಾಡಬೇಕಾದ್ರೆ ಪ್ರತಿ ಆಹುತಿಗೆ ಸಮಿತ್ತನ್ನು ಅರ್ಪಿಸೋದು ಅತ್ಯಗತ್ಯ. ಗ್ರಹದ ಮಂತ್ರ ಜಪಿಸಿದ ನಂತರ ಹೋಮದ್ರವ್ಯ ಮತ್ತು ಸಮಿತ್ತು ಹಾಕಬೇಕು. ಗುರು ಹಿರಿಯರು ಅನುಮೋದಿತವಾದ ಸಮಿತ್ತುಗಳನ್ನು ಆಯ್ಕೆ ಮಾಡಬೇಕು. ಮತ್ತು ನೈವೇದ್ಯ ತುಳಸಿ ಗೋಘೃತದೊಂದಿಗೆ ಸಮಿತ್ತನ್ನು ಹಾಕಿದರೆ ಅದಕ್ಕೆ ಹೆಚ್ಚಿನ ಶಕ್ತಿ
ವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಹೋಮದಲ್ಲಿ ಸಮಿತ್ತು ಆಯ್ಕೆ ಮತ್ತು ಬಳಸುವ ವಿಧಾನ ಮುಖ್ಯ. ಹೋಮದ ಮೂಲಕ ಉದ್ದೇಶ ಮಾಡತಕ್ಕಂಥ ಗ್ರಹ ಮತ್ತು ಅದರಿಂದ ನಮಗೆ ಶಾಂತಿ, ಪಾಪಕ್ಷಯ, ಆರೋಗ್ಯ ವೃದ್ಧಿ, ಆಧ್ಯಾತ್ಮಿಕ ಏಳಿಗೆ ಮತ್ತು ಶ್ರೇಯಸ್ಸಿನ ಸಾಧನೆ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಹೋಮದ ಶಕ್ತಿ ನಮ್ಮ ಜೀವರಾಶಿಯನ್ನು ಪ್ರಭಾವಿಸುತ್ತೆ ಮತ್ತು ಜೀವನವನ್ನು ಶ್ರೇಷ್ಠ ದಾರಿಗೆ ಮುಟ್ಟಿಸುತ್ತೆ ಅಂತ ಹೇಳೋದ್ರಲ್ಲಿ ಹೆಚ್ಚಿನ ಇದರಲ್ಲಿ ನಮಗೆ ಯಾವ ದೋಷವೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಆದ್ದರಿಂದ ನಮಗೆ ಅತೀ ನಂಬಿಕೆ ಶ್ರದ್ಧೆಯಿಂದ ಇದನ್ನು ಮಾಡೋದ್ರಲ್ಲಿ ನಮಗೆ ಸಂಪೂರ್ಣವಾದ ಫಲ ದೊರಕುತ್ತೆ ಅಂತ ಹೇಳ್ಬಹುದು. ನಮಸ್ಕಾರ.